ಇದೇ ರೀತಿ ಪ್ರದೋಷ್ ಮತ್ತು ಹಣ ಇಲ್ಲಿ ಯಾರು ವಿನಯ್ಗೆ ಹಣ ಕೊಟ್ಟಂಥ ಸ್ಥಳವನ್ನು ಕೂಡ ಒಂದು ಕಡೆ ದರ್ಶನ್ ಹೇಳಿರೋದು. ಹಣ ಕೊಟ್ಟು ಎಲ್ಲ ಹಣ ಕೊಟ್ಟೆ, ಎಷ್ಟು ಕೊಟ್ಟೆ, ಯಾವಾಗ ಕೊಟ್ಟೆ, ಪ್ರತಿಯೊಂದನ್ನು ಕೂಡ ದರ್ಶನಲ್ಲಿ ಅಡ್ಮಿಟ್ ಮಾಡಿರೋದು. ಪೊಲೀಸರು ಬೆಳ್ಳಂಬೆಳಗ್ಗೆ 8 ಗಂಟೆಗೇ ಬಂದು ನನ್ನ ಕರ್ಕೊಂಡು ಬಂದರು. ನಾನು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಮೃತಪಟ್ಟಂಥ ಸ್ಥಳವನ್ನು ತೋರಿಸ್ದೆ, ಯಾವ ಜಾಗದಲ್ಲಿ ಘಟನೆ ಆಯಿತು ಅಂತ ಹೇಳಿ ನಾನು ಆ ಸ್ಥಳನ ತೋರಿಸಿದೆ. ಪ್ರದೋಷ್ ಮತ್ತು ವಿನಯ್ ಅವರಿಗೆ ಹಣ ಕೊಟ್ಟಂಥ ಪ್ಲೇಸನ್ನು ಕೂಡ ನಾನು ತೋರಿಸಿದ್ದೀನಿ. ನಾನು ಕೃತ್ಯ ನಡೆದಂಥ ದಿನ ಯಾವೆಲ್ಲ ವಸ್ತು ಹಾಕ್ಕೊಂಡಿದ್ನೋ, ಬಟ್ಟೆ ಹಾಕ್ಕೊಂಡಿದ್ನೋ ಪ್ರತಿಯೊಂದನ್ನು ನಾನು ತೋರಿಸಿದ್ದೆ. ಯಾಕಂತ ಹೇಳಿದ್ರೆ ಅವತ್ತು ನಾನು ಹಾಕಿದ್ದಂಥ ಎಲ್ಲ ವಸ್ತುಗಳನ್ನು ಕೂಡ ನಾನು ಚೇಂಜ್ ಮಾಡಿದ್ದೆ. ಎಲ್ಲಿ ಅಂತ ಹೇಳಿದ್ರೆ ನಾನು ವಾಸವಿದ್ದಂಥ ಐಡಿಯಲ್ ಹೋಮ್ಸ್ನಲ್ಲಿ ಬದಲಾಯಿಸಿದ್ದೆ. ಅವುಗಳು ಅಲ್ಲಿಯೇ ಇತ್ತು, ಎಲ್ಲೂ ಹೋಗಿರಲಿಲ್ಲ. ನನ್ನ ಮೊಬೈಲ್ ಫೋನ್ ನನ್ನ ಬಳಿನೇ ಇತ್ತು, ನಾನು ಅದನ್ನು ಚೇಂಜ್ ಮಾಡಿರಲಿಲ್ಲ. ನನ್ನ ಫೋನ್ ಇತ್ತು, ಆದರೆ ನಾನು ಬೆಲ್ಟೋ, ಪ್ಯಾಂಟೋ, ಶೂನೋ, ಶರ್ಟೋ ಇದು ಚೇಂಜ್ ಮಾಡಿರ್ತೀನಲ್ಲ, ಅದೆಲ್ಲವನ್ನು ಕೂಡ ಐಡಿಯಲ್ ಹೋಮ್ಸ್ನಲ್ಲೇ ಇತ್ತು. ಎಲ್ಲವನ್ನೂ ವಶಪಡಿಸ್ಕೊಂಡ್ರು ಅವರು. ಇನ್ನೊಂದು ಕಡೆ ದರ್ಶನ್ ಸ್ಟೇಟ್ಮೆಂಟಿಂದ ಮುಂದುವರೆದ ಭಾಗವಾಗಿ ಹೇಳ್ತೀನಿ ನಾನೀಗ. ನಂದೀಶ್ ಎಂಬಾತ ನನ್ನ ಅಭಿಮಾನಿಯವನು ಬರ್ತ್ಡೇ ದಿನ ಮನೆ ಕರೆದಿದ್ದ ನನ್ನ. ನಂದೀಶ್ ಮುಖಪರಿಚಯ ನನಗೆ ಚೆನ್ನಾಗೇ ಇದೆ. ನಾಗರಾಜ್ ಮೈಸೂರಲ್ಲಿ ಫಾರ್ಮ್ ಹೌಸ್ ನೋಡಿಕೊಳ್ತಿದ್ದಾರೆ. ವಿನಯ್ 3-4 ವರ್ಷಗಳಿಂದ ನನಗೆ ಪರಿಚಯ. ಅಂದರೆ ಇಲ್ಲಿ ಈಗ ಈ ಒಂದು ಇಡೀ ಸ್ಟೋರಿಲಿ ಏನು ಅಂತ ಹೇಳಿದ್ರೆ ಇವರ ಸಂಪರ್ಕ ಇದೆಯಲ್ಲ, ಈ ನಂದೀಶ ಯಾರು, ವಿನಯ್ ಯಾರು, ಪ್ರದೋಷ ಯಾರು, ದೀಪಕ್ ಯಾರು, ಇದೆಲ್ಲ ಕೇಳ್ಕೊಂಡು ಬಂದಾಗ ಇವ್ರುಗಳು ನನಗೆ ಹೇಗೆ ಪರಿಚಯ ಅಂತ ದರ್ಶನ್ ಎಸ್ಟಾಬ್ಲಿಷ್ ಮಾಡಬೇಕು. ಅದನ್ನು ಎಲ್ಲ ಮನುಷ್ಯರಿದ್ದಾರಲ್ಲ ಇಲ್ಲಿ 17 ಜನ ಆರೋಪಿಗಳು, ಇವರುಗಳಿಗೂ ನನಗಿರ್ತಕ್ಕಂಥ ನಂಟೇನು ಅಂತ ಹೇಳಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಎಕ್ಸ್ಪೋಸ್ ಮಾಡಿರೋದು. ಇದು ಪ್ರತಿಯೊಂದು ಕೂಡ ಬಿಡಿಸಿಟ್ಟಿರೋದು. ಯಾರು ನಂದೀಶ್? ನಂದೀಶ್ ಯಾರಪ್ಪ, ನಿನಗೇನು ಸಂಬಂಧ ಅಂತ ಕೇಳಿದಾಗ ನನ್ನ ಫ್ಯಾನ್ ಸ್ವಾಮಿ ಅವನು. ಬರ್ತ್ಡೇ ದಿನ ಮನೆ ಕರೆದಿದ್ದ. ನಂದೀಶ್ ಮುಖ ಪರಿಚಯ ನನಗಿದೆ. ನಾಗರಾಜ ಇವನು ಯಾರು ಅಂತ ಹೇಳಿದ್ರೆ ಮೈಸೂರಲ್ಲಿ ನನ್ನ ಫಾರ್ಮ್ ಹೌಸ್ ನೋಡ್ಕೊಳ್ತಾ ಇದ್ದಾನೆ ಇವನು. ವಿನಯ್ ಒಂದು 3-4 ವರ್ಷಗಳಿಂದ ನನಗೆ ಇವನು ಪರಿಚಯ. ದೀಪಕ್ ಯಾರು ಅಂದರೆ ವಿನಯ್ ಫ್ರೆಂಡೇ ದೀಪಕ್ ಅಂತ. ನನ್ನ ಅಭಿಮಾನಿಯಾಗಿದ್ದ ಪವನ್ನು ಪವಿತ್ರ ಮನೇಲಿ ಕೆಲಸ ಮಾಡ್ತಾ ಇದ್ದ. ಈ ಪವನ್ ಯಾರು ಅಂದರೆ ಹೌದು ನನ್ನ ಅಭಿಮಾನಿ, ಅವನನ್ನು ಪವಿತ್ರ ಗೌಡ ಮನೇಲಿ ಕೆಲಸ ಮಾಡ್ಕೊಂಡು ಅವನಿದ್ದ. 8 ವರ್ಷಗಳಿಂದ ಮನೆ ನೋಡಿಕೊಳ್ಳುವಂಥ ಕೆಲಸವನ್ನು ಇವನು ಮಾಡ್ತಾ ಇದ್ದ. ಈ ಒಂದು ವಿಚಾರವನ್ನು ಕೂಡ ದರ್ಶನ್ ಅಂದರೆ ಇಲ್ಲಿ ಪ್ರತಿಯೊಬ್ಬರೊಂದಿಗಿನ ನಂಟಿದೆಯಲ್ಲ, ಆ ನಂಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇವರು ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ವಇಚ್ಛಾ ಹೇಳಿಕೆಯಲ್ಲಿ ಇವೆಲ್ಲವೂ ಕೂಡ ಇಲ್ಲಿ ಎಕ್ಸ್ಪೋಸ್ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ಕಡೆ ನೀವು ಚೆಕ್ ಮಾಡ್ಕೊಳ್ಬಹುದಾಗ ನೋಡಿ, ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಆ ಚಾರ್ಟ್ ಪ್ರಕಾರ ಕೂಡ ಯಾರೊಂದು ಯಾರು ಏನು ಸಂಪರ್ಕ ಇತ್ತು, ಯಾವ ರೀತಿಯಲ್ಲಿ ಇವರು ಫೋನ್ ಕಾಲ್ ಕಮ್ಯುನಿಕೇಷನಲ್ಲಿ ಇವರೆಲ್ಲರೂ ಕೂಡ ಇದ್ದರು, ಯಾವ ರೀತಿಯಲ್ಲಿ ಈ ಒಂದು ಇಡೀ ಘಟನೆ ನಡೆದು ಹೋಗಿದೆ, ಎಷ್ಟು ವರ್ಷಗಳಿಂದ ಯಾರ್ಯಾರಿಗೆ ಪರಿಚಯ, ಜೊತೆಗೆ ರೂಟ್ ಮ್ಯಾಪ್ ಕೂಡ ಇದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಆಟೋದಲ್ಲಿ ಕಾರಲ್ಲಿ ಎಲ್ಲ ಕರ್ಕೊಂಡು ಬಂದ್ರಲ್ಲ ಇವರು, ಅದು ಯಾವ ರೀತಿಯಲ್ಲಿ ಯಾವ ರೂಟಲ್ಲಿ ಬಂದರು ಅಂತ ಕೂಡ ಈ ಚಾರ್ಜ್ ಶೀಟಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಇದನ್ನು ಈ ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಕಡೆ ಎಲ್ಲವನ್ನು ಕೂಡ ಮಂಡಿಸ್ತಾರೆ. ಇದಕ್ಕೆ ಪ್ರತಿಯಾಗಿ ದರ್ಶನ್ ಕಡೆ ಲಾಯರು ಕೂಡ ಇದಕ್ಕೆ ಅವರು ಕೂಡ ಒಂದು ಕೌಂಟರ್ ಇರುತ್ತೆ, ಅವರು ಕೂಡ ಒಂದಷ್ಟು ವಿಷಯಗಳನ್ನು ಇಲ್ಲಿ ಹೇಳಬೇಕಾಗತ್ತೆ. ಹಾಗಾಗಿ ಒಂದು ಹಂತಕ್ಕೆ ಇಲ್ಲಿ ಏನು ಅಂತ ಹೇಳಿದ್ರೆ ಇವ್ರದ್ದು ಇಡೀ ಕಥೆಯನ್ನು ಇಲ್ಲಿ ಈ ಥರ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನು ಪವಿತ್ರ ಗೌಡ ಕೂಡ ಒಂದು ಕಡೆ ಸ್ವಇಚ್ಛಾ ಹೇಳಿಕೆ ಇದೆ, ಎಲ್ಲ ವಸ್ತುಗಳನ್ನು ಕೂಡ ಇವರು ವಶಪಡಿಸ್ಕೊಂಡ್ರು ಅನ್ನೋ ಒಂದು ವಿಚಾರವನ್ನು ಕೂಡ ದರ್ಶನಲ್ಲಿ ಮೆನ್ಷನ್ ಮಾಡ್ತಾರೆ. ಐಡಿಯಲ್ ಹೋಮ್ಸಲ್ಲಿ ನಾನು ಏನೇನು ವಸ್ತುಗಳನ್ನು ಬದಲಾಯಿಸಿದ್ನೋ ಎಲ್ಲ ಅಲ್ಲೇ ಇತ್ತು. ಮೊಬೈಲ್ ಅಂತೂ ನನ್ನ ಬಳಿನೇ ಇತ್ತು. ಜೂನ್ 11ಕ್ಕೆ ಜಿಮ್ ಮುಗಿಸ್ಕೊಂಡು ನಾನು ಹೋಟೆಲ್ ರೂಮ್ನಲ್ಲಿದ್ದೆ. ಆಗ ಪೊಲೀಸರು ಬಂದು ಕರ್ಕೊಂಡು ಬಂದರು 8 ಗಂಟೆಗೆ ಎನ್ನುವುದು ದರ್ಶನ್ ಸ್ವಇಚ್ಛಾ ಹೇಳಿಕೆ. ಇನ್ನೊಂದು ಕಡೆ ನಾವಿಲ್ಲಿ ಚೆಕ್ ಮಾಡಿಕೊಂಡಾಗ ದರ್ಶನ್ ಹೇಳಿಕೆ, ನಾನು ಮೇಲ್ ತಿಳಿಸಿದ ವಿಳಾಸದಲ್ಲಿನ ಅಂದರೆ ಇದು ದರ್ಶನ್ ಹೇಳ್ತಿರೋದು ತಾನೆಲ್ಲಿ ವಾಸವಾಗಿದ್ದೀನಿ ಅಂತ. ನಂಬರ್ 217 8ನೇ ಎಫ್ ಕ್ರಾಸು, ಐಡಿಯಲ್ ಹೋಮ್ಸ್, ಟೌನ್ಶಿಪ್ಪು, ರಾಜರಾಜೇಶ್ವರಿ ನಗರ. ನೋಡಿ, ಇದು ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ. ಇದು ನನ್ನ ಕೈದಲ್ಲಿ ಏನಿದೆಯೋ ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಇದು. ಇಲ್ಲಿ ಅವರ ಒಂದು ಬೆರಳ ಮುದ್ರೆಯನ್ನು ಕೂಡ ತಗೊಳ್ತಾರೆ. ಯಾಕಂದರೆ ನಾನು ಸೈನ್ ಹಾಕಲಿಲ್ಲ, ಯಾರೋ ಫೋರ್ಜರಿ ಮಾಡಿಬಿಟ್ರು, ಗೊತ್ತಿಲ್ಲ, ಅದು ಇದು ಕಥೆ ಹೇಳ್ತಾರಲ್ಲ, ಅದಕ್ಕೆ ಏನು ಮಾಡ್ತಾರೆ, ಹೆಬ್ಬೆರಳ ಗುರುತು ಕೂಡ ತೊಗೊಂಡಿರ್ತಾರೆ ಅವರು ಪೊಲೀಸರು. ಇಂದು ಒತ್ತಪ್ಪ ಮುದ್ರೆ, ಹೆಬ್ಬೆರಳು ಮುದ್ರೆ ಒತ್ತಪ್ಪ ಅಂತ ಹೇಳಿ ಒತ್ಸ್ಕೊಂಡಿರ್ತಾರೆ. ಆ ಒಂದು ಕಥೆ ಇದು. ಸೊ ಇಲ್ಲಿ ದರ್ಶನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೋಗೋದೇನು ಅಂತ ಹೇಳಿದ್ರೆ ಇಲ್ಲೊಂದು ವಿಚಾರದಲ್ಲಿ, ಇದು ದಿನಾಂಕ 11/6/2024 ನಾನು ಇಂಥ ತಿಳಿಸಿದಂಥ ವಿಳಾಸದಲ್ಲಿ ವಾಸವಾಗಿದ್ದೀನಿ, ಚಿತ್ರನಟನಾಗಿದ್ದೀನಿ, ನಾನು ವೃತ್ತಿಯಲ್ಲಿ ಇತರೆ ವೃತ್ತಿಗಳಲ್ಲೂ ಇದ್ದೀನಿ. ನನ್ನ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ದಿನಾಂಕ 9/9/2021 ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು ಅಂತ. ಇದು ಹಳೇದಿದು, ಈ ಒಂದು ಹಳೆಯ ಕಾಪಿ ಇದೆ. ಇಲ್ಲಿ ದೂರು ಕೊಟ್ಟಿದ್ರು, ಆ ದೂರ ಅಂತ ಈ ಥರದ್ದೆಲ್ಲ ಕಲಂಗಳೆಲ್ಲ ಆಯಿತು. ಪವಿತ್ರ ಗೌಡ ಎನ್ನುವವರು ಸುಮಾರು 10 ವರ್ಷ, ನೋಡಿ ಇಲ್ಲಿದೆ, ನೋಡಿ ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಇಲ್ಲಿ ಪವಿತ್ರ ಗೌಡಗೂ ದರ್ಶನ್ಗೂ ಏನಪ್ಪ ಸಂಬಂಧ ಅಂತ ಹೇಳಿ ನಾನು ಆಗಲೇ ಹೇಳ್ತಾ ಇದ್ದೆ. ಪ್ರತಿಯೊಬ್ಬರು ನೋಡಿ ಇಲ್ಲಿಂದ ಶುರುವಾಗುತ್ತಿದ್ದು. ಪವಿತ್ರ ಗೌಡ ಎಂಬುವರು ಸುಮಾರು 10 ವರ್ಷಗಳಿಂದ, ನಾವಾಗಲೇ ಹೇಳಿದ್ನಲ್ಲ ಪಾಯಿಂಟು, ಅದೆಲ್ಲ ಕೂಡ ಇಲ್ಲಿ ಬಂದು ಹೋಗುತ್ತೆ. ಇಲ್ಲಿ ಸುಮಾರು 10 ವರ್ಷಗಳಿಂದ ನಾವಿಬ್ಬರು ಕೂಡ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ. ಈ ಒಂದು ವಿಚಾರವನ್ನು ದರ್ಶನ್ ಹೇಳ್ಕೊಂಡು ಹೋಗೋದು.
ಹಿಂದೆ ಇದೇ ವಿಜಯಲಕ್ಷ್ಮಿ ಅವರಿಗೆ ದರ್ಶನ ಆಗಿದ್ದಂಥ ಗಲಾಟೆಗಳ ಬಗ್ಗೆ ಉಲ್ಲೇಖ ಮಾಡಿಕೊಂಡು ಹೇಗೆ ಪವಿತ್ರ ಗೌಡ ಅವರೊಂದಿಗೆ ನಾನು ಸಂಪರ್ಕಕ್ಕೆ ಬಂದೆ ಅಂಥೇಳಿ ದರ್ಶನ್ ಹೇಳ್ಕೊಳ್ತಾ ಹೋಗ್ತಿರೋದು. ಪವಿತ್ರ ಗೌಡ ಎನ್ನುವವರು ಸುಮಾರು 10 ವರ್ಷಗಳಿಂದ ನನ್ನೊಂದಿಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಅವರು ಆರ್ ಆರ್ ನಗರದಲ್ಲಿನ ನನ್ನ ಮೇಲಿನ ವಿಳಾಸದ ಮನೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಪವನ್ ಎಂಬುವವನು ಐಡಿಯಲ್ ಹೋಮ್ಸ್ನ ನನ್ನ ಮನೆಯಲ್ಲಿ ಮತ್ತು ಪವಿತ್ರ ಗೌಡ ವಾಸವಾಗಿರುವ ಮನೆಗಳಲ್ಲಿ ಮನೆ ಕೆಲಸ ಮಾಡಿಕೊಂಡು ಸುಮಾರು 8 ವರ್ಷಗಳಿಂದ ಮನೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡಿರುತ್ತಾನೆ. ನಾನು ಬ್ಲಾಕ್ ಟೈಟಾನಿಯಂ ಬಣ್ಣದ ಆ್ಯಪಲ್ ಐಫೋನ್ 15 Pro ಮಾಡೆಲ್ ಬಳಸ್ತಾ ಇದ್ದು ಅದರ ಪಾಸ್ವರ್ಡ್ ಡ್ಯಾಶ್ ಆಗಿರುತ್ತದೆ. ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು, ಬೇರೆಯವ್ರು ಹೇಳಿರೋದಲ್ಲ, ದರ್ಶನ್ ಸ್ಟೇಟ್ಮೆಂಟ್ ಇದು. ನಂದೀಶ್ ಎನ್ನುವವನು ಆಗಲೇ ನಾನು ಹೇಳಿದ್ನಲ್ಲ, ಬರ್ತ್ಡೇ ಟೈಮ್ನಲ್ಲಿ ನಂದೀಶ್ ಹೇಗೆ ಬರ್ತಾ ಇದ್ದ, ದೀಪಕ್ಕು ವಿನಯ್ ಹೆಂಗೆ ಫ್ರೆಂಡ್ಸು, ಇದೆಲ್ಲವನ್ನು ಕೂಡ ದರ್ಶನ್ಗೆ ಹೇಳ್ಕೊಟ್ಟಿರೋದು. ನೆಕ್ಸ್ಟು ದರ್ಶನ್ದು ಮುಂದುವರೆದ ಹೇಳಿಕೆಗಳಿವೆಲ್ಲವೂ 9 ಗಂಟೆಗೆ ಪ್ರದೋಷ್ ಮೇಲಿದ್ದಂಥ 30 ಲಕ್ಷ ಮನೆ 30 ಲಕ್ಷ ರೂಪಾಯಿ ನಗದು ಹಣವನ್ನು ನಾನು ಕೊಟ್ಟಿದ್ದೀನಿ. ಈ ಹಣ ನನಗೆ ಚಿತ್ರರಂಗದಲ್ಲಿನ ನಿರ್ಮಾಪಕರು ಬೇರೆ ಬೇರೆ ಸಿನಿಮಾಗಳಲ್ಲಿನ ನಟನೆಗಾಗಿ ನೀಡಿರುವಂತಹ ಕನ್ವೀನಿಯನ್ಸ್ ಹಣ ಆಗಿರುತ್ತೆ. ದರ್ಶನ್ ಹೇಳ್ಕೊಂಡು ಹೋಗೋದಿದ್ದು ದರ್ಶನ್ ಸ್ಟೇಟ್ಮೆಂಟ್ಸ್ ಇವೆಲ್ಲವೂ ಕೂಡ. ಯಾವಾಗ 30 ಲಕ್ಷ ಹಣ ಎಲ್ಲಪ್ಪ ಬಂತು ಅಂದರೆ ಎಲ್ಲಿತ್ತು 30 ಲಕ್ಷ ಅಂತ ಕೇಳಿದಾಗ ಬೇರೆ ಬೇರೆ ಚಿತ್ರಗಳನ್ನ ನಟಿಸಿದ್ದೀನಲ್ಲ, ಅವ್ರು ಕನ್ವೀನಿಯನ್ಸ್ ಅಂತ ನನಗೆ ಹಣ ಕೊಟ್ಟಿರ್ತಾರಲ್ಲ, ಆ ಹಣ ಸ್ವಾಮಿ ಇದು. ಪ್ರತಿಯೊಂದು ಕಾರಣ ಕೊಡಬೇಕಿದು. ಇದು ನೋಡಿ, ಇಲ್ಲಿ ಆರೋಪಿಯ ಮುಂದುವರಿದ ಹೇಳಿಕೆ ಅಂತ ಮೇಲ್ಗಡೆ ಇದೆ ನೋಡಿ ನಿಮಗೆ. ಸೊ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಕೂಡ ನಾವಿಲ್ಲಿ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ. ನೋಡಿ, ದಿನಾಂಕ 8/6/2024 ಸಾಯಂಕಾಲ 6:30ಯಿಂದ 7 ಗಂಟೆಯಲ್ಲಿ ಶೆಡ್ನಿಂದ ವಿನಯ್ರವರೊಂದಿಗೆ ಐಡಿಯಲ್ ಹೋಮ್ಸ್ನ ನನ್ನ ಮನೆಗೆ ಹೊರಟಿದ್ದಾಗ ಮಾರ್ಗ ಮಧ್ಯದಲ್ಲಿ ಪಟ್ಟಣಗೆರೆ ಜಯಣ್ಣ ಅವರ ಮನೆಯ ಮುಂದೆ ತೆರಳುವಾಗ ಅವರು ಮನೆಯ ಗೇಟ್ ಬಳಿ ಕಾರಿನಲ್ಲಿದ್ದರು. ನಾವು ಕಾರನ್ನ ನಿಲ್ಲಿಸಿ ಜಯಣ್ಣ ಅವರೊಂದಿಗೆ ಕುಶಲೋಪರಿ ಮಾತನಾಡಿ ಅಲ್ಲಿಂದ ಮನೆಗೆ ತೆರಳುತ್ತೇನೆ. ಜಯಣ್ಣ ಅವರ ಮನೆಯ ಒಳಗಡೆ ನಾನು ಹೋಗಿರುವುದಿಲ್ಲ. ಎಲ್ಲಪ್ಪ ಬಂದೆ ನೀನು, ಎಲ್ಲಪ್ಪ ಬಂದೆ ಅಲ್ಲಿಂದ ಶೆಡ್ಡಿಂದ ಅಂತ ಕೇಳಿದಾಗ ಬರ್ತಾ ಇದೆ ಸ್ವಾಮಿ, ಪಟ್ಟಣಗೆರೆ ಜಯಣ್ಣ ಆಚೆ ನಿಂತಿದ್ರು, ನಾನು ಅವ್ರಿಗೆ ಕುಶಲೋಪರಿ ವಿಚಾರಿಸ್ತಾ ಏನು ಚೆನ್ನಾಗಿದ್ರೆ ಏನು ಕತೆ ಅಂತ ಕೇಳಿದೆ, ಆದರೆ ಮನೆ ಒಳಗಡೆ ಹೋಗಲಿಲ್ಲ. ಇದು ಯಾವ ಡೇಟ್ ಇದು? 8ನೇ ತಾರೀಕು 6ನೇ ತಿಂಗಳು 2024. ಯಾವ ದಿನದಂದು ರೇಣುಕಾಸ್ವಾಮಿ ಸತ್ತೋದನೋ ಅವತ್ತೇ 6:30ಯಿಂದ 7 ಗಂಟೆ ಟೈಮಲ್ಲಿ. ಇಲ್ಲಿ ಇದನ್ನು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, 6:45ಗೆ ಇದೇ ರೇಣುಕಾಸ್ವಾಮಿ ಪ್ರಾಣ ಹೋಯಿತು ಅಂತ ನಾವು ಕೇಳಿದ್ದೀವಿ. ಅಷ್ಟೊತ್ತಿಗೆ ನಾನು ಈ ಸ್ಪಾಟಲ್ಲಿ ಇರಲಿಲ್ಲ ಎನ್ನುವುದು ದರ್ಶನ್ ಈ ಹೇಳಿಕೆಯ ಸಾರಾಂಶ. 6:30ಯಿಂದ 7 ಗಂಟೆಗೆ ನೀನು ಎಲ್ಲಿದ್ದಪ್ಪ ಅಂದರೆ ಅಲ್ಲಿ ಇರಲಿಲ್ವ ನೀನು, ಸತ್ತೋದು ನಿನ್ಗೆ ಗೊತ್ತಿಲ್ವ ಅಂತ ಕೇಳಿದ್ರೆ ಆವಾಗ ನಾನು ಹೋಗ್ತಾ ಇದ್ದೆ, ಜಯಣ್ಣ ಆಚೆ ನಿಂತಿದ್ರು. ಜಯಣ್ಣು ಬಿಟ್ಟಿರಲ್ಲ ಅವರು. ಬೇಕಿದ್ದರೆ ಒಂದು ವೇಳೆ ಎನ್ಕ್ವೈರಿ ಮಾಡಿದ್ದಿದ್ರೆ ಜಯಣ್ಣ ಮನೆಗೆ ಬರ್ತಾರೆ. ಈ ಮನುಷ್ಯ, ಯಾಕೆಂದರೆ ಜಯಣ್ಣ ಮನೆಯಿಂದ CCTV ಇರಬಹುದು, ಈ ಮನುಷ್ಯ ಎಷ್ಟೊತ್ತಿಗಪ್ಪ ಆಚೆ ಬಂದಿದ್ದ, ನೀ ಎಷ್ಟೊತ್ತಿಗಪ್ಪ ಆಚೆ ಬಂದಿದ್ರಿ ಅಂತ ಕೇಳ್ತಾರಲ್ಲಿ. ಕೇಳಿದಾಗ ಜಯಣ್ಣ ಹೇಳಬೇಕು, ಏನೋ ಒಂದು 6:30-7 ಗಂಟೆ ಇತ್ತೇನೋ ಅಂತ ಹೇಳಿದಾಗ CCTV ಇದೆ ನಿಮ್ಮ ಮನೆಯಲ್ಲೇ ಇದೆ, ಅಕಸ್ಮಾತ್ ಅವ್ರ ಮನೆ ಮುಂದೆ ಇರಲಿಲ್ಲ ಅಂತ ಅಂದ್ಕೊಂಬಿಡೋಣ. ಪಕ್ಕದಲ್ಲಿ ಯಾವ್ದಾರು ಅಂಗಡಿ ಮುಂದೆ ಬಂದಿರ್ತಾರಲ್ಲ, ಅಲ್ಲಿ CCTV ಚೆಕ್ ಮಾಡ್ತಾರೆ. ಈ ಮನುಷ್ಯ ಈ ಥರ ಸ್ಟೇಟ್ಮೆಂಟ್ ಕೊಡ್ತಿರ್ಬೇಕಾದ್ರೆ, ಈ ಕಾರಿಂದ ಶೆಡ್ಡಲ್ಲಿ ಹೊರಟಿರಬೇಕಾದ್ರೆ ಈ ಟೈಮಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟು ಟೈಮ್ ಆಗುತ್ತಾ? ಇಷ್ಟು ಟೈಮ್ ಆದರೆ ಈಗ ಎಷ್ಟೊತ್ತು ಮಾತಾಡಿರಬಹುದು ಇಲ್ಲಿ. ಇವೆಲ್ಲವನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರಲ್ಲಿ. ನೋಡಿ, ಅವರು ಗೇಟ್ ಬಳಿ ಕಾರಲ್ಲಿದ್ದರು ಅಂತ. ನಾನು ಪ್ರಸ್ತುತ ಬಳಸ್ತಾ ಇರ್ತಕ್ಕಂಥ ಮೊಬೈಲು ಸಿಮ್ ಕಾರ್ಡು ನನ್ನ ಕಸಿನ್ ಮನೋಜ್ ಎನ್ನುವವನ ಹೆಸರಲ್ಲಿದೆ. ಯಾಕಪ್ಪ ನಿನ್ನ ಸಿಮ್ ಕಾರ್ಡ್ ಕತೆ ಏನು ಅಂತ ಕೇಳಿದಾಗ, ಸಿಮ್ಮು ನಾನು ತೊಗೊಂಡಿದ್ದೀನಿ ನಿಜ, ಆದರೆ ನನ್ನ ಕಸಿನ್ ಮನೋಜ್ ಅಂತ ಇದ್ದಾನೆ, ಅವನ ಸಿಮ್ ನಾನು ಬಳಸ್ತಾ ಇದ್ದೀನಿ, ನನ್ನ ಹೆಸರಲ್ಲಿ ಈ ಸಿಮ್ ಇಲ್ಲ ಅಂತ ದರ್ಶನ್ ಹೇಳಿರೋದು. ಈ ಸಿಮ್ ಎಷ್ಟು ದಿನ ಬಳಸ್ತಾ ಇದೆಯಾ? 2-3 ವರ್ಷಗಳಾಯಿತು ಇದೇ ಸಿಮ್ ನಾನು ಇಟ್ಕೊಂಡಿದ್ದೀನಿ, ಉಪಯೋಗಿಸ್ತಾ ಇದ್ದೀನಿ. ದರ್ಶನ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ನನ್ನ ಪತ್ನಿಯಾದ ವಿಜಯಲಕ್ಷ್ಮಿ ಅವರು, ನಾನು ಮತ್ತು ಪವಿತ್ರ ಗೌಡ ಅವರು ಜೊತೆಯಲ್ಲಿರುವಂತಹ ಯಾವುದೇ ಫೋಟೋ ಅಥವಾ ವಿಡಿಯೋಗಳನ್ನು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಅಥವಾ ಟ್ವಿಟರ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ TV ಮಾಧ್ಯಮಗಳಲ್ಲಾಗಲಿ ಅಪ್ಲೋಡ್ ಮಾಡದಂತೆ, ಪ್ರಸಾರ ಅಥವಾ ಪ್ರಚಾರ ಮಾಡದಂತೆ ಪವಿತ್ರ ಅವರ ವಿರುದ್ಧ ಕೋರ್ಟ್ನಿಂದ ಸುಮಾರು 3-4 ತಿಂಗಳ ಹಿಂದೆ ಇಂಜಂಕ್ಷನ್ ಆರ್ಡರ್ ಅನ್ನು ತಂದಿರುತ್ತಾರೆ. ಈ ವಿಚಾರವನ್ನು ನನಗೆ ಪವಿತ್ರ ಗೌಡ ತಿಳಿಸಿರುತ್ತಾರೆ. ಇದು ಬೇಸಿಕಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಸಾಕಷ್ಟು ಕೋಇನ್ಸಿಡೆನ್ಸ್ಗಳಿವೆ. ಇಲ್ಲಿ ಕೋಇನ್ಸಿಡೆನ್ಸು ಇದೆ, ಕಾರಣ ಕೂಡ ಅಂದುಕೊಳ್ಳಬಹುದಾಗುತ್ತೆ. ಇದು ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಒಂದು ಕ್ಲಾಶ್ ಇತ್ತು. ಈ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಗಳನ್ನು ಪೋಸ್ಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ದುಬೈಗೆ ಹೋಗಿ ಇವರ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಒಂದಷ್ಟು ಒಳ ಮುನಿಸುಗಳು ಇದ್ದಿದ್ದು ಕಾಣಿಸುತ್ತೆ ಇದರಲ್ಲಿ. ಸೊ ಅದೇ ವಿಚಾರದಲ್ಲಿ ಕೂಡ ಒಂದು ಕಿರಿಕ್ ಶುರುವಾಗಿತ್ತು ಅಂಥೇಳಿ ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಈ ವಿಚಾರ ಎಲ್ಲ ಆಚೆ ಬಂದಿರುತ್ತೆ. ಈ ಥರ ಅವರು ಇಂಜೆಕ್ಷನ್ ತಂದುಬಿಟ್ಟಿದ್ರು. ಪವಿತ್ರ ಗೌಡ ದರ್ಶನ್ ಜೊತೆಲಿರುವಂತಹ ಫೋಟೋಗಳನ್ನು ಯಾರು ಕೂಡ ಪ್ರಸಾರ ಮಾಡಬಾರ್ದು, ಈ ಸೋಷಿಯಲ್ ಮೀಡಿಯಾ ಆಗಲಿ ಅಂತ ಇಂಜೆಕ್ಷನ್ ತಂದಿದ್ರು. ಅದನ್ನು ಕೂಡ ದರ್ಶನ್ ಇಲ್ಲಿ ಹೇಳಿರೋದು. ನಾನು ಪ್ರಸ್ತುತವಾಗಿ ಬಳಸುತ್ತಿರುವ ಐಫೋನ್ ಇದೆ 15 ಮೊಬೈಲು, ಅಂದರೆ Pro Max 15 ಇದೆಯಲ್ಲ, ಸುಮಾರು 7-8 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಯಾರೋ ಸ್ನೇಹಿತರು ನನಗೆ ಗಿಫ್ಟ್ ಕೊಡ್ತಾರೆ, ನಾನು ಕೊಂಡ್ಕೊಂಡಿದ್ದಲ್ಲ, ಅದು ನನಗೆ ಉಡುಗೊರೆಯಾಗಿ ಬಂದಿದ್ದು ಅಂತ. ಯಾರು ಕೊಟ್ಟರು ನನಗೆ ಅಂತ ನನಗೆ ನೆನಪಿಲ್ಲ.
ದರ್ಶನ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ದಿನಾಂಕ 8/6/2024 ಮುಂಚೆ ಪಟ್ಟಣಗೆರೆಯಲ್ಲಿರುವ ಜಯಣ್ಣ ಅವರ ಶೆಡ್ಗೆ 2 ಬಾರಿ ಹೋಗಿದ್ದೆ ನಾನು. ಇದಕ್ಕಿಂತ ಮುಂಚೆ ಯಾವಾಗಾದರೂ ಹೋಗಿದ್ದೇನಪ್ಪ ಶೆಡ್ಗೆ? ಎಸ್, ನಾನು ಹೋಗಿದ್ದೆ ಶೆಡ್ಗೆ. ಯಾವಾಗ ಅಂತ ಹೇಳಿದ್ರೆ ಒಂದು 2 ಬಾರಿ ಹೋಗಿರ್ಬೋದು ನಾನು ಪಟ್ಟಣಗೆರೆ ಜಯಣ್ಣ ಅವರ ಶೆಡ್ಗೆ ಅಂತ ದರ್ಶನ್ ಸ್ವಇಚ್ಛಾ ಹೇಳಿಕೆ ಇದು. 2 ಬಾರಿ ತೆರಳಿ, ಒಮ್ಮೆ ಕ್ರಾಂತಿ ಸಿನಿಮಾದ ಶೂಟಿಂಗ್ ಆಗಿ ಹಾಗೂ ಇದೇ ಚಿತ್ರದ ರಿಲೀಸ್ ಟೈಮಲ್ಲಿ ಇಂಟರ್ವ್ಯೂ ವೇಳೆ ಮಾತ್ರ ನಾನು ಹೋಗಿದ್ದೆ ಅಂತ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು. ನಾನು ದಿನನಿತ್ಯ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಮನೆ ಹತ್ತಿರದ BBMP ಆಫೀಸ್ ಹಿಂದೆ ಇರುವ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ ನಿಲ್ಲಿಸಿ ಕಾರಲ್ಲಿ ಕುಳಿತುಕೊಂಡೇ ನಮಸ್ಕಾರ ಮಾಡಿ ಹೊರಡ್ತೀನಿ. ದಿನಚರಿ ಹೇಳಪ್ಪ ಅಂತ ಕೇಳ್ತಾರೆ. ಪ್ರತಿದಿನ ಆಚೆ ಬರಬೇಕಾದ್ರೆ ಮನೆ ಹತ್ರ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಕಾರಲ್ಲಿ ಕೂತ್ಕೊಂಡೇನೆ ನಾನಲ್ಲಿ ನಮಸ್ಕಾರ ಹಾಕೊಂಡು ಹೊರಡ್ತೀನಿ. ನನಗೆ ಜೆಟ್ಲಾಗ್ ಪಬ್ ಮಾಲೀಕರಾದ ದಿವಂಗತ ಸೌಂದರ್ಯ ಜಗದೀಶ್ ಅವರು ಸುಮಾರು 10 ಇದು ಕೇಳ್ತಾರೆ ಇಲ್ಲಿ, ಯಾರೀ ಸೌಂದರ್ಯ ಜಗದೀಶು? ಯಾಕಂತ ಹೇಳಿದ್ರೆ ಸೌಂದರ್ಯ ಜಗದೀಶ್ ಅವರಿಂದ ಈ 1.25 ಕೋಟಿ ಲೋನ್ ಕಥೆ ಇತ್ತಲ್ಲ, ಇದು ಬ್ಯಾಂಕ್ನ ಅಕೌಂಟ್ಗಳ ಮೂಲಕವಾಗಿ ಚೆಕ್ನ ಮೂಲಕವಾಗಿ ಎಸ್ಟಾಬ್ಲಿಷ್ ಆಗಿಬಿಡ್ತು. ತನಿಖೆಗೆ ಗೊತ್ತಾಗ್ಬಿಡ್ತದ್ದು. ಪವಿತ್ರ ಗೌಡನ ವಿಚಾರಣೆ ಮಾಡಿದಾಗ ಗೊತ್ತಾಗ್ಬಿಡ್ತು, ಹೌದು ಇಂಥ ದುಡ್ಡು ಕೊಟ್ರಿ ಇವರು ಅಂತ ಬಂತು. ಇದು ಕೂಡ ಆವಾಗ ದರ್ಶನ ಕೇಳಿರ್ತಾರೆ, ಇದೇನಪ್ಪ ಪವಿತ್ರ ಗೌಡಾಗಿ ಇವ್ರು ಯಾರೋ ಸೌಂದರ್ಯ ಜಗದೀಶು 1.25 ಕೋಟಿ ಕೊಟ್ಟಿದ್ರಲ್ಲ, ಇದೇನು ಕಥೆ ಅಂತ ಕೇಳಿದಾಗ ಆಗ ದರ್ಶನ್ ಕೂಡ ಹೇಳಬೇಕದನ್ನ, ಹೌದು ಸ್ವಾಮಿ, ಒಂದು 10 ವರ್ಷದಿಂದ ಗೊತ್ತು ನನಗೆ, ಜೆಟ್ಲಾಗ್ ಪಬ್ ಇದೆಯಲ್ಲ ಅದರ ಮಾಲೀಕರವರು. ನಾನು ಪವಿತ್ರ ಗೌಡ ಅವರಿಗೆ ಮನೆ ಖರೀದಿ ಮಾಡೋದಕ್ಕೆ ನನ್ನ ಸ್ನೇಹಿತರಾದ ಸೌಂದರ್ಯ ಜಗದೀಶ್ ಅವರಿಂದ 1.25 ಕೋಟಿ ಹಣವನ್ನು ಸಾಲ ಪಡ್ಕೊಂಡಿದ್ದೆ. ಈ ಹಣನ ನಾನು ಪವಿತ್ರ ಗೌಡ ಅವರ ಖಾತೆಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿಸ್ತಿರ್ತೀನಿ. ಈ ಸಾಲದ ಹಣವನ್ನು ಸೌಂದರ್ಯ ಜಗದೀಶ್ ಅವರಿಗೆ 2 ವರ್ಷಗಳ ಹಿಂದೆ ನನ್ನ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಮಾಡಿರ್ತೀನಿ. ಈ ಹಣ ನಾನು ಸಿನಿಮಾ ನಟನೆಗಾಗಿ ಪಡೆದಂಥ ಸಂಭಾವನೆ ಆಗಿರುತ್ತದೆ ಅಂತಾನೆ ಇಲ್ಲಿ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಇದೇ ರೀತಿಯಲ್ಲಿ ದರ್ಶನ್ ಮುಂದೆ ಬರೆದ ಹೇಳಿಕೆಗಳಿದೆಯಲ್ಲ, ಇದು ಪುಟಗಟ್ಟಲೆ ಹೋಗ್ತವೆ. ಅದರ ಬಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ.